ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು. ಡೈರೆಕ್ಟ್ ಸಿನಿ ಕಂಬೈನ್ಸ್ ಪ್ರೊಡಕ್ಷನ್ ನೇಮ್ ನಮ್ಮದು. ಹ್ಯಾಶ್ಟ್ಯಾಗ್ ನಾನು ಇವಳ ಅಭಿಮಾನಿ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೀನಿ ನಾನು. ಇವತ್ತು ನಮ್ಮ ಕೋರಿಕೆ ಹೆಂಗೆ ಗುರುಗಳನ್ನ ಹೋಗಿ ಕೇಳ್ಕೊಂಡು, ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ಕೇಳ್ಕೊಂಡಾಗ, ಕೂಡಲ ಸಂಗಮ ಸ್ವಾಮಿಗಳ ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ನಾವು. ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಮಾಡಿರೋಂಥ ಸಿನಿಮಾ ಇದು. ಶ್ರವಣ ದೋಷ ಮಕ್ಕಳುಗಳಿಗೆ ಏನೇನೋ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಈ ಥರ ಚಿತ್ರ ಮಾಡಿದ್ದೀವಿ ಅಂತ ಬನ್ನಿ ನೀವು ನೋಡಬೇಕು, ಬಂದು ನೀವು ನೋಡ್ಬಿಟ್ಟು ನಮ್ಗೆ ಆಶೀರ್ವದಿಸಬೇಕಾಗಿತ್ತು ನಾವು ಕೇಳ್ಕೊಂಡು. ಅವಾಗ ಅವ್ರು ಒಂದೇ ಮಾತಲ್ಲಿ, ಈ ಥರ ಸಿನಿಮಾನ ನಾನು ಯಾವುದೋ ರಾಜ್ಕುಮಾರ್ದೊಂದು ನಾದಿನಿ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಕೇಳಿದ್ದೆ, ನೋಡಿದ್ದೆ, ಖಂಡಿತ ಬರ್ತೀನಪ್ಪ ಅಂತೇಳಿ ಇವತ್ತು ಬಂದು ಗುರುಗಳು ನಮಗೆ ಸಿನಿಮಾಗಳನ್ನ ನೋಡಿ ಇಡೀ ಎಂಟೈರ್ ಟೀಮ್ಗೆ ಆಶೀರ್ವದಿಸಿ ಹೋಗಿದ್ದಾರೆ. ಈ ಚಿತ್ರ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಸಿನಿಮಾ ಹೋಗ್ಬೇಕು. ಕರ್ನಾಟಕ ಸರ್ಕಾರ ಏನಿದೆ ಇವತ್ತಿನ ಗೌರ್ಮೆಂಟ್ಗೂ ಕೂಡ ನಾನು ಮಾತಾಡ್ತೀನಿ. ಈ ಚಿತ್ರ ಗೌರ್ಮೆಂಟವ್ರು ಆರ್ಗನೈಸ್ ಮಾಡಿ ಎಲ್ಲ ಕಡೆ ಒಂದು ತೋರಿಸುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಎಂಟೈರ್ ನಮ್ಮ ಟೀಮ್ಗೆ ಆಶೀರ್ವದಿಸಿ ಗುರುಗಳು ಹೋಗಿದ್ದಾರೆ. ಎಂಟೈರ್ ನಮ್ಮ ಟೀಮ್ಗೆ ಇವತ್ತು 100 ಆನೆ ಬಲ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಈ ಚಿತ್ರದ ಪಾತ್ರಧಾರಿ ಆರ್ ಜಿ ಪ್ರದೀಪ್ ಅವ್ರು ಮಾತಾಡ್ತಾರೆ. ಹಾಯ್, ನಾನು ಆರ್ ಜೆ ಪ್ರದೀಪ್, 92.7 BFM ಇಂದ. ನಮ್ಮ ರಮೇಶ್ ಸರ್ ಈ ಚಿತ್ರದ ನಿರ್ಮಾಣ ಮಾಡಿರೋದ್ರಿಂದ ಒಂಥರ ಬಲ. ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ಖುಷಿ ಆಯಿತು. ಯಾಕೆಂದರೆ ನಾನು ನಿಜ ಜೀವನದಲ್ಲಿ ಆರ್ ಜೆ ಆಗಿರೋದ್ರಿಂದ, ನಾನು ಅದೇ ಥರದ ಕಾರ್ಯಕ್ರಮ ಮಾಡೋದ್ರಿಂದ, ಜನಗಳ ಒಂದು ಭಾವನೆಗಳಿಗೆ ಹೆಚ್ಚಾಗಿ ಸ್ಪಂದಿಸುವಂಥ ಒಂದು ಕೆಲಸ ಮಾಡೋದ್ರಿಂದ, ಅದೇ ಥರದ ಒಂದು ಸಬ್ಜೆಕ್ಟ್ ಬಂದಾಗ ತುಂಬ ಖುಷಿ ಆಯಿತು. ಜೊತೆಗೆ ಈ ನನ್ನ ಕಾರ್ಯಕ್ರಮಕ್ಕೋಸ್ಕರನೇ ಇಟ್ಕೊಂಡು ನನಗೆ ಸಿನಿಮಾ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ಜೊತೆಯಾಗಿ ಈ ಥರದ ಸಿನಿಮಾಗಳು ಈ ಕಾಲದಲ್ಲಿ ನಿಜವಾಗ್ಲೂ ನಡೆಯುತ್ತಾ, ಮಾಡ್ತಾರ ಅಂತ ಪ್ರೊಡ್ಯೂಸರ್ ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ರಮೇಶ್ ಸರ್. ಯಾಕೆಂದರೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಇವತ್ತವರೆಗೂ ಕೂಡ ಅವರು ಬೆನ್ನೆಲುಬಾಗಿ ಇದ್ದಾರೆ. ನಾವು ಒಂದು ಸೆಟ್ಟಲ್ಲಿ ಇದ್ದಾಗಲೂ ಕೂಡ ಕೆಲವೊಂದ್ಸಲ ಕೆಲವು ಡೈಲಾಗ್ಗಳು ಮಿಸ್ ಆದರೂ ಕೂಡ, ಯಾವುದೋ ಒಂಥರ ಒಂದು ಕ್ವಶನ್ ಮಾರ್ಕ್ ಬಂದರೂ ಕೂಡ ಸೈಡ್ ಕರ್ಕೊಬಂದು ಒಂದು ಲಂಚ್ ಬ್ರೇಕ್ ಟೈಮಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬರ್ತಾರೆ ಮಾಡಿ ಸರ್ ಅಂತ ಮೋಟಿವೇಟ್ ಮಾಡಿದ್ರು. ನಾವಿವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡಿಲ್ಲ, ಕೂತ್ಕೊಂಡು ಒಂಥರ ಟೀ ಬಂದು ಕೊಡೋಕ್ಕೂ ಸೈ, ಲೈಟ್ ಬೈ ಆಗೋದಕ್ಕೂ ಸೈ, ಎಲ್ಲ ಥರದ್ದು ಕೂಡ ಇವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಇದೊಂದು ಖುಷಿ ವಿಚಾರ. ಅವ್ರನ್ನ ನೋಡಿ ಅವರೇ ಎಷ್ಟೊಂದು ಮಾಡ್ತಿದ್ದಾರೆ ಅಂದಮೇಲೆ ನಾವು ಇನ್ನೂ ಹೆಚ್ಚಾಗಿ ಬೆಸ್ಟ್ ಕೊಡಬೇಕು ಅಂತ ತುಂಬ ಪ್ರಯತ್ನಗಳನ್ನ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಮಕ್ಕಳ ಚಿತ್ರ ಅನ್ನೋದು ಬಹಳಷ್ಟು ಅಪರೂಪವಾಗಿದೆ. ಒಂದು ಟೈಮ್ನಲ್ಲಿ ಸ್ಕೂಲ್ ಡೇಸಲ್ಲಿ ಮಕ್ಕಳ ಚಿತ್ರಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರನ್ನೂ ಕೂಡ. ಸೊ ಮಕ್ಕಳು ಹೆಚ್ಚಾಗಿ ಬೆಳಿಬೇಕಾದ್ರೆ ಕೆಲವು ಒಳ್ಳೊಳ್ಳೆ ವಿಷಯಗಳನ್ನ ಮಕ್ಕಳ ಮನಸ್ಸಲ್ಲಿ ನಾವು ನಾಟಿದಾಗ, ಅದು ದೊಡ್ಡವರಾಗಿ ಬೆಳೆದ್ರೂ ಕೂಡ ಒಂದು ಸಮಾಜದ ಮೌಲ್ಯಗಳನ್ನ ಇಟ್ಕೊಂಡು ಅವರು ಬೆಳೀತಾ ಇರ್ತಾರೆ. ಸೊ ಅದಕ್ಕೆ ಮೊದಲು ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆತನ ಹೇಳ್ಕೊಡೋಂಥದ್ದು, ನಂತರ ಶಾಲೆಯಲ್ಲಿ ಸ್ಟಾರ್ಟ್ ಆಗುತ್ತೆ, ನಂತರ ಸಮಾಜ, ಅದಾದ್ಮೇಲೆ ಸಿನಿಮಾ ಮತ್ತು ಮಾಧ್ಯಮ. ಸಿನಿಮಾ ಮಾಧ್ಯಮದ ಮೂಲಕ ನಾವು ಈ ಥರ ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಹೇಳಕ್ಕೆ ಹೊರಟಾಗ ಹೆಚ್ಚಿನ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನೋದು ಮೂಡುತ್ತೆ. ಇವತ್ತಿನ ಕಾಲದಲ್ಲಿ ಇಂಥ ಸಿನಿಮಾಗಳನ್ನ ನೋಡುವಂಥ ಪ್ರತ್ಯೇಕ ಜನಗಳು ಇರ್ತಾರೆ. ಸೊ ಈಗ ಈ ಒಂದು ಸಿನಿಮಾ ಜನಗಳಿಗೆ, ಅಂದರೆ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರು ನಮ್ಮ ಸಿನಿಮಾ ನೋಡಿದಾಗ ಅವ್ರಿಗೆ ಇಷ್ಟ ಆಗಬಹುದು. ನಮ್ಮನ್ನ ನಾವು ಯಾರು ಅಂತ ಗೊತ್ತಿಲ್ಲದಿರೋರು ಅವರನ್ನ ನಾವು ಹೇಗೆ ಮೆಚ್ಚೋದು ಅಂದಾಗ ಈ ಸಿನಿಮಾದ ಮೂಲಕ, ಅಂದರೆ ಈ ಸಿನಿಮಾನ ಅವ್ರಿಗೆ ಇಷ್ಟ ಆದರೆ ಖಂಡಿತ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ. ಸೊ ಇಂಥ ಒಂದು ಅದ್ಭುತವಾದಂಥ ಪ್ರಯತ್ನ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು, ಅವಶ್ಯವಾಗಿರುವಂಥದ್ದು ಒಂದು ಸಿನಿಮಾ ಮಾಧ್ಯಮದ ಮೂಲಕ ಹೇಳುವಂಥ ಪ್ರಯತ್ನ ಇದೆ. ನಿಜವಾಗ್ಲೂ ಈ ಪಾತ್ರ ನನ್ನ ನಿಜ ಜೀವನದಲ್ಲಿ ಏನು ಆರ್ ಜೆ ಆಗಿ ಪಾತ್ರ ಮಾಡ್ತಾ ಇದ್ದೀನಿ ಜೀವನದಲ್ಲಿ, ಅದೇ ಪಾತ್ರ ಸ್ಕ್ರೀನಲ್ಲಿ ಸಿಕ್ಕಿದಾಗ ತುಂಬ ಖುಷಿಯಾಗಿ ಈಸಿಯಾಗಿ ಮಾಡೋಕ್ಕಾಯಿತು. ಸೊ ಪೂರ್ತಿ ಡೆಡಿಕೇಶನ್ ನಮ್ಮ ಪ್ರೊಡ್ಯೂಸರ್ಸ್ ಅವರಿಂದ ನಮಗೆ ಖಂಡಿತ ಸಿಕ್ತು. ನಮ್ಮ ಟೀಮು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾನ ಮಕ್ಕಳ ಒಂದು ಮನಸ್ಸಲ್ಲಿದ್ದಾಗ ತುಂಬ ಖುಷಿಯಾಗಿ ಅದನ್ನು ಬೇರೆ ಬೇರೆ ಮಕ್ಕಳಿಗೆ ತಲುಪಿಸ್ತಾರೆ. ಸಿನಿಮಾ ಗೆಲ್ಲಿಸುವಂಥ ಜವಾಬ್ದಾರಿ ಅಟ್ಲೀಸ್ಟ್ ಒಂದು 1,000 ಜನಕ್ಕೆ, 100 ಜನಕ್ಕೆ ಇದರಿಂದ ಅವೇರ್ನೆಸ್ ಸಿಗುತ್ತೆ ಅಂದರೆ ಸಿನಿಮಾ ನಾವು ತೋರಿಸೋದಕ್ಕೊಂದು ಬಹಳಷ್ಟು ಖುಷಿಯಾಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತಾ ಮೂರ್ತಿ. ನಾನಿವಳ ಅಭಿಮಾನಿ ಚಿತ್ರದಲ್ಲಿ ನಾನು ಮೂಗಿ ಮತ್ತು ಕಿಂಡಿ ಪಾತ್ರವನ್ನು ಮಾಡಿದ್ದೀನಿ. ಇವತ್ತು ಗುರುಗಳು ಬಂದಿದ್ರು, ನನಗೆ ಆಶೀರ್ವದಿಸಿ ಹೋದ್ರು. ತುಂಬ ಖುಷಿ ಆಗ್ತಿದೆ ನನಗೆ. ಟೈಮ್ ಮಾಡಿಕೊಂಡು ಇಲ್ಲಿ ಗಂಟ ಬಂದು ನಮ್ಮ ಫಿಲಮ್ ನೋಡಿ ಹರಿಸಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಈ ಫಿಲಮಲ್ಲಿ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಬಗ್ಗೆ ಒಂದು ಮಹತ್ವ ಕೊಡ್ತಿದ್ದಾರೆ. ಹೆಣ್ಣನ್ನು ಯಾವತ್ತೂ ಕೀಳಾಗಿ ನೋಡಬೇಡಿ,
ಎಲ್ಲರೂ ಒಂದೇ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಒಳ್ಳೆ ಫಿಲಮ್ ಮಾಡಿದ್ದೀವಿ. ಎಲ್ಲರೂ ನಮ್ಮ ಫಿಲಮ್ ರಿಲೀಸ್ ಆದಾಗ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನನ್ನ ಹೆಸರು ರತನ್ ರಾಮ್ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ, NSD ಪಾಸ್ ಔಟ್. ಹ್ಯಾಶ್ಟ್ಯಾಗ್ ನಾನು ಇವಳ ಅಭಿಮಾನಿ ಇದು ನನ್ನ 6ನೇ ಸಿನಿಮಾ. ಈ ಮುಂಚೆ ನಾನು ಬೆಲ್ ಬಾಟಮ್, ಫಾರ್ಚುನರ್, ಹುಟ್ಟುಹಬ್ಬದ ಶುಭಾಶಯಗಳು ಇವೆಲ್ಲ ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಮುಖ್ಯವಾಗಿ ಈ ಸಿನಿಮಾದಲ್ಲಿ ಒಂದು ವಿಶೇಷವಾದಂತಹ ಪಾತ್ರ ಮಾಡಿದ್ದೀನಿ. ನನ್ನ ಪಾತ್ರದ ಹೆಸರು ಗೂಳಪ್ಪ ಅಂತ, ಅಂದರೆ ಲಕ್ಕವನ ತಂದೆ ಪಾತ್ರ. ತುಂಬ ಒಳ್ಳೆಯ ಪಾತ್ರ. ಡೈರೆಕ್ಟರ್ ವಿನೋದ್ ಸರ್ ನನಗೆ ಫಸ್ಟ್ ಈ ಸಿನಿಮಾ ಬಗ್ಗೆ, ಈ ಕ್ಯಾರೆಕ್ಟರ್ ಬಗ್ಗೆ ನರೇಟ್ ಮಾಡಿದಾಗ ಫಸ್ಟ್ ಅಟೆಂಪ್ಟ್ಲೆ ನಾನು ಓಕೆ ಅಂದೆ. ಸೊ ಬಟ್ ಹೇಗೆ ಮಾಡ್ತಾರೆ ಈ ಥರ ಕಂಟೆಂಟ್ ಈಗಿನ ಕಾಲದಲ್ಲಿ ಅಂತ ನನಗೂ ಅನುಮಾನ ಇತ್ತು. ಅಂದರೆ ಎಲ್ರಿಗೂ ಟ್ರೂ ಫ್ಯಾಕ್ಟ್ ಏನು ಅಂದರೆ, ಈಗ ಕಮರ್ಷಿಯಲ್ ದುನಿಯಾ, ದುಡ್ಡು ಹಾಕ್ತಿ, ಎಷ್ಟು ದುಡ್ಡು ಹಾಕ್ತೆ ಎಷ್ಟು ದುಡ್ಡು ತೆಗೆದೆ ಅದೇ ಥರ. ನಾನು ಅದು ಕೇಳಿದೆ, ಹೆಂಗೆ ಈ ಸಿನಿಮಾ ವರ್ಕ್ ಆಗುತ್ತೆ? ನಾನು ಬೇಕಾದ್ರೆ ಫ್ರೀಯಾಗಿ ಮಾಡೋಕ್ಕೂ ರೆಡಿ, ಬಟ್ ಇನ್ವೆಸ್ಟ್ ಯಾರು, ಹೆಂಗೆ? ಫಸ್ಟ್ ಏನೇನೋ ಹೇಳಿದ್ರು, ಆಮೇಲೆ ಹಿಂಗೆ ರಮೇಶ್ ಸರ್ ಅಂತ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ, ಡಿಲೈಟ್ ಸಿನಿ ಕಂಬೈನ್ಸ್ ಮೂಲಕ ಬಂಡವಾಳ ಹೂಡೋಕ್ಕೆ ರೆಡಿ ಇದ್ದಾರೆ. ನಾನು ಕೇಳಿದೆ ಹೆಂಗೆ ಸರ್ ಆಗುತ್ತೆ ಏನೋ ಅಂತ. ಮಾಡ್ತಾರೆ. ಆಮೇಲೆ ಒನ್ಸ್ ನಾನು ಪ್ರೊಡಕ್ಷನ್ಗೆ ಎಂಟರ್ ಆದಾಗ, ಸಿನಿಮಾ ಶೂಟಿಂಗು ಶುರು ಆದಾಗ, ರಮೇಶ್ ಸರ್ಗಿರೋವಂಥ ಸಿನಿಮಾ ಮೇಲಿನ ಪ್ರೀತಿ ಅದು ಬೇರೆ ಥರದ್ದೇ. ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂದರೆ ಆ ರಮೇಶ್ ಸರ್ ಕೂಡ ಸುಮಾರು ವರ್ಷಗಳಿಂದ ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ. ಅಂದರೆ ಮುನ್ನೆಲೆಗೆ ಬಂದಿರಲಿಲ್ಲ, ಹಿನ್ನೆಲೆಯಲ್ಲೇ ಇದ್ರು. ಈಗ ಇದು ಅವರ ಮೊದಲನೇ ಸಿನಿಮಾ. ಮೊದಲನೇ ಅಟೆಂಪ್ಟಲ್ಲೇ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿ, ಸಿನಿಮಾ ಮಾಡೋದಷ್ಟೇ ಮುಖ್ಯ ಅಲ್ಲ, ಸಿನಿಮಾನ ಮಾಡಾದ್ಮೇಲೆ ಅದನ್ನ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಇವಾಗ ರಮೇಶ್ ಸರ್ ತುಂಬಾ ಓಡಾಡ್ತಾ ಇದ್ದಾರೆ. ಅವ್ರು ಹೇಳ್ದ ಹಾಗೇನೆ ಕರ್ನಾಟಕ ಅಷ್ಟೇ ಅಲ್ಲ, ಈ ಕಂಟೆಂಟ್ ಯೂನಿವರ್ಸಲ್ ಕಂಟೆಂಟ್. ಎಲ್ಲ ಈ ದೇಶದ ಎಲ್ಲ ಕಡೆನೂ ಈ ಸಿನಿಮಾ ರೀಚ್ ಆಗಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಗುರುಗಳು ಇವತ್ತು ಬಂದು ನೋಡಿದ್ದು ಅದಂತೂ ನಿಜವಾಗ್ಲೂ ನಮ್ಮ ಪುಣ್ಯನೇ ಅನ್ಬೋದು. ಯಾಕಂದ್ರೆ ಅವರು ಇರೋ ಸ್ಥಾನ, ಆಮೇಲೆ ಅವರು ನಮ್ಮ ಸಿನಿಮಾಗೋಸ್ಕರ ಕೊಟ್ಟಂತ ಸಮಯ, ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ರಮೇಶ್ ಸರ್ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗ್ಲಿ. ಈ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ, ನಿಮ್ಮ ಊರುಗಳಲ್ಲಿ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಬೇಕು. ಈ ಸಿನಿಮಾ ಮೂಲಕ ಹೇಳಕ್ ಹೊರಟಿರೋದು ಒಂದೇ, ಮಕ್ಕಳು ಹೇಗಿರ್ಬೇಕು, ತಂದೆ ತಾಯಿಗಳು ಹೇಗಿರ್ಬೇಕು. ನೀವು ಸಿನಿಮಾಗಳಲ್ಲಿ ನೋಡ್ತಾನೆ ಇರ್ತೀರಾ, ಸಮಾಜ ಹೇಗೆ ಕೆಡ್ತಾ ಇದೆ ಈಗಿನ ಡೇಸ್ ಅಲ್ಲಿ. ಸಿನಿಮಾ ಎಲ್ಲ ತುಂಬಾ ಕೈಯಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಈಗ ಮೊಬೈಲ್ ದುನಿಯಾ, ಮೊಬೈಲ್ ಹಿಂಗಂದ್ರೆ ಎಲ್ಲ ಪ್ರಪಂಚ ಗೊತ್ತಾಗ್ಬಿಡುತ್ತೆ. ಆ ಥರದಲ್ಲೂ ಈ ಸಿನಿಮಾದಲ್ಲಿ ಮಕ್ಕಳು ಹೇಗಿರ್ಬೇಕು, ತಂದೆ ತಾಯಿ ಅಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಮೂಡಿಸೋದಕ್ಕೆ ಒಳ್ಳೆ ಸಂದೇಶ ತರ್ತಾ ಇದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಇನ್ಮೇಲೆ ನೀವ್ ಹೇಳ್ಬೇಕು, ನೀವ್ ನೋಡಿ 10 ಜನಕ್ಕೆ ಹೇಳಿದ್ರೆ, ಇದರಿಂದ 10 ಜನಕ್ಕೆ ಉಪಯೋಗ ಆದ್ರೆ ಅದು ನಾವು ಸಿನಿಮಾ ಮಾಡಿದಕ್ಕೂ ಸಾರ್ಥಕ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸಿನಿಮಾ ರಿಲೀಸ್ ಆದಾಗ ನೋಡಿ, ದಯವಿಟ್ಟು ಹೊಸಬ್ರನ್ನ ಹರಿಸಿ ಆಶಿಸಿ. ಅವ್ರನ್ನ ಕರೆಸಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು 1.5-2 years ಬ್ಯಾಕ್ ನಾನು ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ಕೊಂಬಂದ್ಮೇಲೆ ಸಿನಿಮಾ ಎಲ್ಲ ರೆಡಿ ಆಯಿತು. ನನ್ನ ಬೆನ್ನೆಲುಬಾಗಿ ನಾನು ಹೆಗ್ಲು ಕೊಟ್ಟು ಈ ಸಿನಿಮಾ ಏನು ಇವತ್ತು ಇಲ್ಲಿವರೆಗೂ ಬಂದಿದೆ, ನನಗೆ ಭಾಳ ಸಹಕಾರ ಕೊಟ್ಟು ಈ ಸಿನಿಮಾನ ಇಲ್ಲಿವರೆಗೂ ಕರ್ಕೊಂಬಂದು ನಿಂತಿದ್ದಾರೆ. ಪ್ರತಿದಿನ 24x7 365 days ನೀವು ಯಾವಾಗಾದರೂ ಫೋನ್ ಮಾಡಿ ಸಿನಿಮಾ ಅಂತ ಹೇಳಿದ್ರೆ ಮಧ್ಯರಾತ್ರಿನೂ ಎದ್ದು ಬಂದು ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರು ಅಮರವರು, ನಾನು ಇವರು 20 ವರ್ಷದಿಂದ ಭಾಳ ಸ್ನೇಹವಾಗಿದ್ದೀವಿ. ನಮ್ಮ ಚನ್ನಬಸವನಗೌಡರು ಅಷ್ಟೇ, ನಾವು ಇವರು 10 ವರ್ಷದಿಂದ ಸ್ನೇಹವಾಗಿದ್ದೀವಿ. ಇವರು ಆ್ಯಕ್ಚುಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಸೈನಿಕರಾಗಿ ರಿಟೈರ್ಡ್ ಆಗಿ 3 years ಆಯಿತು. ಇವರು ನೇಟಿವ್ ಫ್ರಮ್ ದಾವಣಗೆರೆ. ತುಂಬ ಸಹಕಾರ ಕೊಟ್ಟು, ಸರ್ ಈ ಥರ ಸಿನಿಮಾ ನೀವು ನಿರ್ಮಾಣ ಮಾಡಿದ್ದೀರಾ, ಈ ಸಿನಿಮಾ ಖಂಡಿತ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಹೋರಾಡ್ತೀವಿ ಸರ್, ನೀವು ಒಬ್ಬರೇ ಪಾಪ ಎಷ್ಟು ಅಂತ ಎಲ್ಲ ಕಡೆ ಹೋಗೋಕ್ಕಾಗುತ್ತೆ ಅಂತೇಳಿ ಇವತ್ತು ಏನು ನಮ್ಮ ಜಗದ್ಗುರುಗಳು ಬಂದರು, ಜಗದ್ಗುರುಗಳ ಹತ್ರ ಹೋಗಿ ನಮ್ಮ ಸ್ನೇಹಿತರು ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಈ ಸಿನಿಮಾನ ನಿಮ್ಮ ಮುಖಾಂತರನೇ ಪ್ರಾರಂಭ ಮಾಡಬೇಕು ಗುರುಗಳೇ ಅಂತೇಳಿ ಗುರುಗಳ ಹತ್ರ ಮಾತಾಡಿ, ಗುರುಗಳನ್ನ ಟೈಮ್ ತಗೊಂಡು, ಯಾಕೆಂದರೆ ಇವತ್ತು ಗುರುಗಳು ತುಂಬ ಶೆಡ್ಯೂಲ್ ತುಂಬ ದೊಡ್ಡ ಮಟ್ಟದಲ್ಲಿದೆ. ಯಾಕೆಂದ್ರೆ ಅವ್ರು ಒಂದು ಅರ್ಧ ಗಂಟೆನೂ ಫ್ರೀ ಇರಲ್ಲ. ಅವ್ರು ಆ್ಯಕ್ಚುಲಿ ನಾವು ಓದಾಗೆ ಗೊತ್ತಾಯಿತು, ನಮಗೆಲ್ಲ ಏನಂತಿತ್ತು, ಗುರುಗಳು ಅಂದ್ರೆ ಆರಾಮಾಗಿರ್ತಾರೆ ಹಂಗೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ರಾಜಕಾರಣಿಗಿಂತ ತುಂಬಾ ಬ್ಯುಸಿ ಇರ್ತಾರೆ ಮಠಾಧಿಪತಿಗಳಾಗ್ಬೋದು, ಜಗದ್ಗುರುಗಳಾಗ್ಬೋದು. ಅವರ ಟೈಮ್ ಅಂತ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮನ್ನು ಕರೆದು ಮಾತಾಡಿ ಚಂಬಸೇಗೌಡರು ಮೀಟ್ ಮಾಡಿಸಿದಾಗ, ಇಲ್ಲಪ್ಪ ನಾನು ಬರ್ತೀನಿ, ಖಂಡಿತ ಬರ್ತೀನಿ, ನೀವೇನು ಇವತ್ತು ಈ ಕತೆ ಹೇಳಿ ಒಂದು ಲೈನ್ ಕತೆ ಹೇಳ್ದಂಗೆ ಅವ್ರಿಗೊಂದು ಇನ್ವೈಟ್ ಮಾಡಿ ಒಂದು ಇನ್ವಿಟೇಷನ್ ಮಾಡಿದ್ದು ಓದ್ಬಿಟ್ಟೆ ತುಂಬ ಖುಷಿ ಆದರು. ಇಲ್ಲ ಅವತ್ತು ನಾದಿನಿ ಅಂತ ಒಂದು ಸಿನಿಮಾ ಅಣ್ಣವ್ರದ್ದು ಏನು ಬಂದಿತ್ತು ಅದೇ ಥರ ಅನಿಸುತ್ತೆ, ನಾನು ಖಂಡಿತ ಬಂದು ನೋಡ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಹೇಳ್ತಾರ ಕತೆ ಅಂತೇಳಿ ಗುರುಗಳು ಬಂದು ನಮ್ಗೆ ಸಮಯ ಕೊಟ್ಟು ಇವತ್ತು ಅವ್ರು ನೋಡಿದ್ರೆ ನಮ್ಮದು ಒಂದು ಪೂರ್ವಜನದ ಪುಣ್ಯ ಅಂತ ಹೇಳ್ಬೋದು.
ಅವರು ನಿಂತು ಇವತ್ತು ನಮ್ಮ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನೀವು ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಿದ್ದೀರಾ, ನಿರ್ದೇಶಕ ವಿನೋದ್ ಕುಮಾರ್ ಅವರು ಕೂಡ ಒಂದು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಎಂಟೈರ್ ಟೀಮ್ಗೆ ಒಂದು ಬ್ಲೆಸ್ಸಿಂಗ್ ಮಾಡಿ ಒಂದು ಆಶೀರ್ವಾದ ಮಾಡಿದ್ದಾರೆ. ನನ್ನ ಲೈಫಲ್ಲಿ ನನ್ನ ಈ ಸಿನಿಮಾ ಜರ್ನಿ ಏನಿದೆ, ನಮ್ಮ ಅಮರವ್ರನ್ನಾಗ್ಬೋದು, ನನ್ನ ಚನ್ನಬಸೇಗೌಡರು ಆಗ್ಬೋದು, ಇವತ್ತು ಏನು ಪ್ರಾರಂಭ ಆಗಿದೆ ಇದು, ಪಾಪ ಚನ್ನಬಸೇಗೌಡರು ಹೇಳಿದ್ರು, ಅಮರವ್ರು ಹೇಳಿದ್ರು, ಸರ್ ಬರೀ ಇದು ನಮ್ಮ 31 ಡಿಸ್ಟಿಕ್ಗೆ ಅಲ್ಲ ಸರ್, ಇಡೀ ದೇಶಕ್ಕೆ ತಲುಪಿಸುವಂತ ವ್ಯವಸ್ಥೆ ಮಾಡೋಣ, ಹಗಲು ರಾತ್ರಿ ನಾವು ಕಷ್ಟಪಡೋಣ ಸರ್, ಎಲ್ಲಾ ಕಡೆ ಈ ಸಿನಿಮಾ ಹೋಗ್ಬೇಕು, ಯಾವ್ದೋ ಒಂದು ಕಮರ್ಷಿಯಲ್ ಸಿನಿಮಾ ಥಿಯೇಟರ್ಗೆ ಬರುತ್ತೆ ಹೋಗುತ್ತೆ ಆ ತರ ಆಗೋದು ಬೇಡ ಸರ್, ಪ್ರತಿಯೊಂದು ಸ್ಕೂಲು ಶಾಲಾ ಕಾಲೇಜು ಎಲ್ಲಕ್ಕೂ ತೋರಿಸುವಂತ ವ್ಯವಸ್ಥೆ ಮಾಡೋಣ, ನಾವೆಲ್ಲರನ್ನೂ ಹಿಡಿದು ಮಾತಾಡೋಣ ಸರ್ ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ಪಾಪ ಇವಾಗೂ ಕೂಡ ದಾವಣಗೆರೆಯಿಂದ ನೈಟ್ ಪಾಪ ಬಂದು ಊಟ ಮಾಡಕ್ ಟೈಮ್ ಸಿಗದೆ ಬೆಳಗ್ಗೆನೆ ಬಂದು ನಮ್ಮ ಟೀಮ್ ಜೊತೆ ಜಾಯ್ನ್ ಆದ್ರು ಪಾಪ ಅಮರ್ ಅವರು. ನನಗೋಸ್ಕರ ಪಾಪ ನಮ್ಮ ಚನ್ನಬಸೇಗೌಡರು ಒಂದು ವಾರದಿಂದ ಪಾಪ ಅಲ್ಲಿ ಊರಿಂದ ಬಿಟ್ಟು ದಾವಣಗೆರೆಯಿಂದ ಬಂದು ನನಗೋಸ್ಕರ ಪಾಪ ನಮ್ಮ ಆಫೀಸಲ್ಲೇ ಉಳ್ಕೊಂಡು ನಾನು ಸಹಕಾರ ಕೊಟ್ಟು ಇಲ್ಲಿವರೆಗೂ ಈ ಸಿನಿಮಾ ತಲುಪಿಸುವಂತ ವ್ಯವಸ್ಥೆಯಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದಾರೆ. ಇವರಿಬ್ರದ್ದು ಕೂಡ ಬೆಂಬಲ ಸಪೋರ್ಟ್ ಯಾವತ್ತೂ ನಾನು ಮರೆಯೋದಿಲ್ಲ. ಇವರು ಒಂದೆರಡು ಮಾತಾಡ್ತಾರೆ. ಅದು ಈ ಸಿನಿಮಾ ತೆಗಿಲಿಕ್ಕಿಂತ ಮುಂಚೆ ಇದು ಹೆಂಗೆ ಈ ಸಿನಿಮಾದು ತಗೋಬೇಕು, ಹೆಂಗೆ ಮಾಡಬೇಕು ಅನ್ನೋ ಒಂದು ಸ್ಮಾಲ್ ಒಂದು ಡಿಸ್ಕಷನ್ನ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರೋನಾ ಪೀರಿಯಡಲ್ಲಿ ಲಾಕ್ಡೌನ್ ಆಗಿತ್ತಲ್ಲ, ಕರೋನಾ ಟೈಮಲ್ಲಿ, ಆ ಟೈಮ್ನಲ್ಲಿ ನಾವು ರಮೇಶ್ ಸರ್ ಇಬ್ಬರು ಆಫೀಸಲ್ಲಿ ಕುಂತಿದ್ವಿ, ಒಂದು ಒಳ್ಳೆ ಚಿತ್ರ ಮಾಡಬೇಕು, ಒಂದು ಒಳ್ಳೆ ಫಿಲಿಮು, ಒಂದು ಒಳ್ಳೆ ಮೆಸೇಜ್ ಇರೋದೊಂದು ಯಾವ್ದಾರ ಒಂದು ಕೊಡುಗೆ ಕೊಡಬೇಕು ನಾವು ಇದಕ್ಕೆ ಅನ್ನೋದಕ್ಕೊಂದು ಡಿಸ್ಕಷನ್ ಕುಂತಾಗ ಆ ಚರ್ಚೆ ಅವತ್ತು ಶುರುವಾಗಿದ್ದು ಇಲ್ಲಿ ತನಕ ತಂದಿದೆ. ಅದು ಹೆಂಗೆ ಶುರುವಾಯಿತು, ಹೆಂಗೆ ಎಂಡಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಆ ದಿನಗಳು ಹೋಗಿದ್ದೇ ಗೊತ್ತಾಗಿಲ್ಲ. ನಾವು ಆ ಕರೋನಾ ಪೀರಿಯಡಲ್ಲಿ ನಾವೇನು ಜರ್ನಿ ಸ್ಟಾರ್ಟ್ ಮಾಡಿದ್ವು ಅದು ಇಲ್ಲಿ ತನಕ ಭಾಳ ಚೆನ್ನಾಗಿ ಅದ್ಭುತವಾಗಿ ಆ ಭಗವಂತನ ಆಶೀರ್ವಾದದಿಂದ ಇಲ್ಲಿ ಬಂದು ರೀಚ್ ಆಗಿದೆ. ಇವತ್ತು ಒಂದು ಪ್ರಪಂಚಕ್ಕೆ ಇದು ಎಲ್ಲರಿಗೂ ಭಾಳ ಅತ್ಯಂತ ಅವಶ್ಯಕತೆ ಇರೋಂಥ ಒಂದು ಚಿತ್ರ ಆಗಿದೆ. ಕಾರಣ ಏನಂದರೆ ಟಿ ವಿ ಮತ್ತು ಮಾತಾಡೋಕ್ಕೆ ಬರಲ್ಲಂಥ ಒಂದು ಅಲ್ದಲೇ ಈ ಪೋಷಕರಿಗೂ ಮತ್ತು ಒಂದು ಟೀಚಿಂಗ್ ಲೈನ್ನಲ್ಲಿ ಅವ್ರಿಗೂ, ಆಮೇಲೆ ಈ ಭಗವದ್ಗೀತೆಗೂ, ಇದು ಎಲ್ಲ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಕಾರ್ನರ್ನ ನಮ್ಮ ಡೈರೆಕ್ಟರ್ ಜೊತೆಗೆ ಖುದ್ದಾಗಿ ಪ್ರೊಡ್ಯೂಸರು ಆಗಿ ರಮೇಶ್ ಅವರು ಪೂರಾ ಅದರಲ್ಲಿ ಇನ್ವಾಲ್ವ್ಮೆಂಟ್ ತೊಗೊಂಡು ಇದು ನನಗೆ ಹಿಂಗೆ ಬರಬೇಕು, ಇದು ಹಿಂಗೆ ಆಗಬೇಕು, ನನಗೆ ಇದೇ ಥರ ಬೇಕು ಅಂತೇಳಿ ಬಿಡದಂಗೆ ಅದನ್ನು ಬೆನ್ನತ್ತಿ ಅದೇ ಥರ ಮಾಡಿರೋದಕ್ಕೆ ಇವತ್ತು ಈ ಒಂದು ರೇಂಜಿಗೆ ಪಿಕ್ಚರ್ ರೆಡಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚನ್ನಬಸನಗೌಡ ಗೌಡರ್. ನಾನು ಮೂಲತಃ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ನಿಟ್ಟೂರು ಗ್ರಾಮದವನು. ನಾನು ಇವಾಗ ದಾವಣಗೆರೆಯಲ್ಲಿ ವಾಸವಾಗಿರುತ್ತೇನೆ. ನಾನು ನಮ್ಮ ಸ್ನೇಹಿತರು ಅಮರ್ ಅವರು, ಆಮೇಲೆ ಮತ್ತೆ ನಮ್ಮ ಎಸ್ ರಮೇಶ್ ಅವರು, ನಾನು ಇವಳ ಅಭಿಮಾನಿ ಫಿಲ್ಮಿನ ನಿರ್ಮಾಪಕರು. ಇವರು ನಾನು ಇವಳ ಅಭಿಮಾನಿ ಪಿಕ್ಚರ್ ಈ ಥರ ಹಿಂಗೆ ಮಾಡಿದ್ದೀನಿ, ಇಡೀ ರಾಜ್ಯದಂತ ಇದು ಮಾಡಬೇಕು, ಈ ಥರ ಚೆನ್ನಾಗಿ ಒಂದ್ಸರಿ ಪಿಕ್ಚರ್ ನೋಡ್ರಿ ಅಂತಂತ ಎಲ್ಲ ನೋಡಿದೆ. ಈ ಪಿಕ್ಚರ್ ಕತೆ ಕೇಳಿದೆ. ನಾವು ಯೋಧರು ಅಂದ್ರೆ ದೇಶ ಕಾಯೋದ್ರ ಜೊತೆಗೆ ಸಮಾಜ ಸೇವೆ ಕೆಲಸಗಳು ಮಾಡೋದು ಅಂದ್ರೆ ನನಗೆ ಭಾಳ ಒಂದು ಇಂಟ್ರೆಸ್ಟ್. ಆದ್ರಿಂದ ಈ ಒಂದು ಫಿಲ್ಮ್ಗಳು ಹಲವಾರು ಫಿಲ್ಮ್ಗಳು ನಾವು ನೋಡ್ತಾ ಇರ್ತೀನಿ. ಆದ್ರೆ ಈ ಫಿಲ್ಮ್ ಇದೆಯಲ್ಲ, ಇದು ಸಮಾಜಕ್ಕೆ ಅರಿವು ಮೂಡಿಸುವಂಥದ್ದು. ಅದು ಕಿವುಡ ಮಕ್ಕಳಿಗೆ ಬಹಳ ಅರ್ಥಗರ್ಭಿತವಾಗಿ ತೆಗೆದಂತ ಈ ಫಿಲ್ಮು ಇದು ಬರೇ ರಾಜ್ಯಕ್ಕೆ ಅಷ್ಟ ಸೀಮಿತ ಆಗಬಾರ್ದು, ಇಡೀ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಾದ್ಯಂತ ಇದು ರಿಲೀಸ್ ಆಗಬೇಕು. ಅದಕ್ಕೋಸ್ಕರ ನಾನು ನಿರ್ಮಾಪಕರ ರಮೇಶ್ ಅವ್ರಿಗೆ ಹೇಳಿದೆ, ಬರೀ ಕನ್ನಡದಲ್ಲಿ ಅಷ್ಟೇ ನೀವು ಈ ಫಿಲ್ಮ್ ರಿಲೀಸ್ ಮಾಡಬಾರ್ದು ಸರ್, ನೀವು ಹಿಂದಿಯಲ್ಲಿ ಡಬ್ಬಿಂಗು ಆಮೇಲೆ ಎಲ್ಲಾ ಭಾಷೆಗಳಲ್ಲಿ ಕನ್ವರ್ಟ್ ಮಾಡಿ ಇಡೀ ಜಗತ್ತಿನಾದ್ಯಂತ ಇದು ಓಡಿಸೋ ಒಂದು ಕಾರ್ಯಕ್ರಮವನ್ನು ನಾವು ನಿಮ್ ಜೊತೆಗೆ ಕೈ ಜೋಡಿಸಿ ಇದನ್ನ ಮುಂದುವರ್ಸೋಣ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಪೀಠ ಪಂಚಮಸಾಲಿ ಸಮಾಜದ ಗುರುಗಳು ಇವಾಗ ಬಂದು ಅವರು ವೀಕ್ಷಣೆ ಮಾಡಿದ್ರು ಆ ಫಿಲ್ಮ್. ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು. ಇಡೀ ರಾಜ್ಯ ಸರ್ಕಾರಕ್ಕೂ ಇದನ್ನ ಗಮನಕ್ಕೆ ತಗೊಂಡ್ಬರ್ತದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಿಗೂ ಹಾಗೂ ಶಿಕ್ಷಣ ಇಲಾಖೆ ಮಂತ್ರಿಗಳಿಗೂ ಇದನ್ನ ಗಮನಕ್ಕೆ ತಗೊಂಬಂದು ಆದಷ್ಟು ಬೇಗ ಇದನ್ನ ಸರ್ಕಾರದಿಂದ ಪರ್ಮಿಷನ್ ಕೊಡಿಸಿ ಇದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲಾ ಕಾಲೇಜ್ ಮಕ್ಕಳಿಗೆ ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾನು ಮಾತಾಡ್ತೇನೆ ಅಂತ ಹೇಳಿ, ಈಗ ತಾನೇ ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅವರು ಜಸ್ಟ್ ಹೋದ್ರು. ಅವ್ರಿಗೆ ನಾನು ಸದಾಕಾಲ ನನ್ನ ಶಿರಷ್ಟಾಂಗ ನಮಸ್ಕಾರಗಳನ್ನು ಅವ್ರಿಗೆ ಅರ್ಪಿಸಿ ನಮಸ್ತೆಗಳನ್ನು